ಚಿಕ್ಕಮಂಗ್ಳೂರು ಇಕ್ಬಾಲ್ ಅಹಮದ್ ಅಂತೇಳಿ, ಅವರು ನಾವೇ ಮೊದಲು ಹಿಡಿದುಕೊಟ್ಟಿದ್ದು, ಅವರು ರೆಡ್ ಹ್ಯಾಂಡಾಗಿ ನೋಡಿದ್ದೀವಿ, ಅವರು ರ್ಯಾಬ್ರಿ ಮಾಡೋಕ್ಕೆ ಬಂದಿದ್ದಾರೆ ಅಂತೇಳಿ ಹೇಳುತ್ತಾರೆ. ಖಂಡಿತವಾಗ್ಲೂ ಕೂಡ ಅವರ ಹೇಳಿಕೆಗೆ ಜಾಸ್ತಿ ಮಹತ್ವ ಕೊಡಬೇಕಾಗಿಲ್ಲ. ಅವರು ಈ ಹಿಂದೆ ಚಿಕ್ಕಮಂಗ್ಳೂರು ತಾಲೂಕು ಕಚೇರಿಯಲ್ಲಿದ್ದರು. ಇಲ್ಲೂ ಒಂದಷ್ಟು ಹಗರಣಗಳನ್ನು ಮಾಡಿಕೊಂಡು ಇಲ್ಲಿಂದ ಕಡೂರಿಗೆ ಟ್ರಾನ್ಸ್ಫರ್ ಆಗಿ ಅಲ್ಲೂ ಕೂಡ ಲೋಕಾಯುಕ್ತದಲ್ಲಿ ಸಿಗಾಕ್ಕೊಂಡು ಇತ್ತೀಚೆಗೆ ಮೊನ್ನೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತೇಳಿ ಕಡೂರು ತಹಸೀಲ್ದಾರರು ಮತ್ತು ಬೇರೆ ಬೇರೆ ಅಧಿಕಾರಿಗಳ ವಿರುದ್ಧ ಒಂದು ಆತ್ಮಹತ್ಯೆ ಮಾಡ್ಕೊಳ್ತೀನಿ, ಇವರ ಹೆಸರುಗಳನ್ನು ಬರೆದಿಟ್ಟು ಅಂತೇಳಿ ಒಂದು ಆತ್ಮಹತ್ಯೆ ಲೆಟರನ್ನು ಬರೆದು ತಮ್ಮ ಮನೆಯಲ್ಲೇ ಕದ್ದು ಕೂತಿದ್ರು. ಅಲ್ಲಿಂದ ಪೊಲೀಸರು ಕರ್ಕೊಬಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು. ಹಾಗಾಗಿ ಅವರ ಮಾನಸಿಕ ಸ್ಥಿತಿ ಇವತ್ತು ಸರಿಯಿಲ್ಲ, ಅವರು ಗೊಂದಲದಲ್ಲಿದ್ದಾರೆ. ಅದೇ ರೀತಿ ಮಕ್ಕಳು ಸಹ ಹೇಳಿದರು, ಮೊದಲು ಯಾರು ಹೊಡೆದ್ರು ಅಂತ ಹೇಳಿದರೆ ಹೊಟ್ಟೆ ಭಾಗಕ್ಕೆ ಒಂದು ದಪ್ಪ ಇರುವಂಥ ಉದ್ದ ಕೂದಲು ಬಿಟ್ಕೊಂಡಿದ್ದಾರೆ, ಕೆಂಪಗಿದ್ದಾರೆ, ಅವರು ಮೊದಲು ನಮಗೆ ಜಾಡಿಸಿ ಒದ್ದಿದ್ದೆ ಹೊಟ್ಟೆ ಭಾಗಕ್ಕೆ ಅವರು ಅಂತ ಹೇಳಿದ್ದಾರೆ. ಹಾಗಾಗಿ ಈ ಮಕ್ಕಳು ಹೇಳಿದ್ದಕ್ಕೂ ಕೂಡ ಈ ಇಕ್ಬಾಲ್ ಅಹಮದ್ರ ದೇಹ ಮತ್ತು ಅವರ ಚೆಹರೆ, ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿದರೆ ಗೊತ್ತಾಗುತ್ತೆ, ಮೋಸ್ಟ್ಲಿ ಇವರೇ ಮೊದಲು ಅವರ ಹೊಟ್ಟೆ ಭಾಗಕ್ಕೆ ಈ ಮಕ್ಕಳಿಗೆ ಇವರೇ ಒದ್ದಿರೋದು ಅಂತ ಕಾಣುತ್ತೆ. ಹಾಗಾಗಿ ಈ ಥರರು ಅಂತ ಇದೆ, ಅದರಲ್ಲಿ ಆ ಮಕ್ಕಳಿಗೆ ಅವರ ವಿಡಿಯೋವನ್ನು ತೋರಿಸ್ತೀವಿ. ಇವರೇ ಅಂತ ಐಡೆಂಟಿಫೈ ಮಾಡಿದರೆ ಇತರರಲ್ಲಿ ಅವರು ಕೂಡ ಬರ್ತಾರೆ.